ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಬ್ಯಾಡಗಿ ಅಂದ ತಕ್ಷಣ ಇಡೀ ರಾಜ್ಯಕ್ಕೆ ಗೊತ್ತಾಗೋದು ಬ್ಯಾಡಗಿ ಮೆಣಸಿನಕಾಯಿ. ಇದ್ರ ಜೊತೆಯಲ್ಲಿ ಇಲ್ಲಿಯ ಜನಪ್ರತಿನಿಧಿಗಳು ಹೇಗೆ ಕೆಲಸ ಮಾಡ್ತಿದ್ದಾರೆ, ಇಲ್ಲಿಯ ಮತದಾರರ ನಿರೀಕ್ಷೆಗಳೇನು, ಗ್ಯಾರಂಟಿ ಯೋಜನೆಗಳೊಂದಿಗೆ ಸರ್ಕಾರ 1.5 ವರ್ಷ ಮುಗಿಸ್ಬಿಟ್ಟಿದೆ. ಆ 1.5 ವರ್ಷದಲ್ಲಿ ಸುಮಾರು 4 ತಿಂಗಳು ಲೋಕಸಭೆ ನೋಟಿಫಿಕೇಷನ್ಗೆ ಮುಗಿದೋಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ 2 ಮುಖ್ಯಮಂತ್ರಿಗಳನ್ನು ನೀಡಿದಂಥ ಜಿಲ್ಲೆ ಇದು. ಸದ್ಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿಂದೆ ಹಾವೇರಿಯಲ್ಲಿ 2 ಸಲ ಗೆದ್ದಿದ್ರು. ಆ ನಂತರದಲ್ಲಿ ಅವರು ಬ್ಯಾಡಗಿಗೆ ಬಂದರು. ಇಲ್ಲಿ ಅವರ ಕೆಲಸ ಯಾವ ರೀತಿ ಇದೆ ಅನ್ನೋದನ್ನು, ಶಾಸಕರ ಕೆಲಸದ ಬಗ್ಗೆ ಮತದಾರರನ್ನು ಕೇಳೋಣ. ಅವರೇ ಮಾತಾಡ್ಸ್ತಾ ಹೋಗೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಮಿಣಿಸ್ತಾನ ಅಂತೇಳಿ. ಓಕೆ. ಮತ್ತು ಈಗ ಹೇಗಿದೆ ಸರ್ ಬ್ಯಾಡಗಿ, ಹೇಗಿದೆ? ನಿಮಗೆ ಎಷ್ಟು ವರ್ಷ? ನಮಗೆ ಈಗ 65 ವರ್ಷ. 65 ಅಂದರೆ ಹೆಚ್ಚು ಕಡಿಮೆ 40-42 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ಹೌದೌದು. ಸಾಕಷ್ಟು ಚುನಾವಣೆಗಳನ್ನ ನೋಡಿದ್ದೀರಾ. ಯಾರು ನೀವು ಕಂಡಂಥ ಬೆಸ್ಟ್ ಶಾಸಕರು ಅಂತೀರಾ? ಈಗ ನಮಗೆ ಶಿವಣ್ಣವರು ಹಿಂದಿನ ಪೀಳಿಗೆಯಾಗೂ ಬೇಕಷ್ಟು ನಮ್ಮ ಬ್ಯಾಡಗಿ ತಾಲೂಕಿಗೆ ಅಭಿವೃದ್ಧಿ ಅನುದಾನ ತಂದು ಬೇಕಷ್ಟು ಅಭಿವೃದ್ಧಿ ಮಾಡ್ಯಾರ. ಈಗ ಬಂದು 1.5 ವರ್ಷ ಆಗೈತಿ. ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದರಿಂದ ರೊಕ್ಕ ಇಲ್ಲ ಅಂತ ಹೇಳಿ ಒಂದು ಮನೆ ಜನರು ಇದೇ ಐತಿ ಒಟ್ಟು. ಆದರೆ ಗ್ಯಾರಂಟಿ ಯೋಜನೆಗಳು ಎಲ್ಲ ಜನರಿಗೆ ಕೊಟ್ಟದ್ದು ಸಕ್ಸಸ್ ಆಗೈತಿ ಒಟ್ಟು. ಜನರಿಗೆ ಅನುಕೂಲ ಆಗೈತಿ ಒಟ್ಟು. ಈಗ ನಿನ್ನೆ ನಮ್ಮ ಸಾಹೇಬರು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹಾವೇರಿ ಜಿಲ್ಲೆಗೆ ಏನಾಗಬೇಕು ಅದರಲ್ಲಿ ವಿಶೇಷವಾಗಿ ನಮ್ಮ ಬ್ಯಾಡಗಿ ತಾಲೂಕಿಗೆ ಏನಾಗಬೇಕು ಅನ್ನೋದು ನಿನ್ನೆ ಎಲ್ಲ ಭಾರಿ ಇದು ಮಾಡ್ಯಾರ. ಅವರು ವಿಧಾನಸೌಧದಲ್ಲಿ ತಮ್ಮ ಎತ್ತಿ ಮಾತಾಡಿದ್ದಕ್ಕೆ ನಮಗೆಲ್ಲ ಸಂತೋಷ ಆಗೈತಿ. ಆ ಶಾಸಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಪ್ರಕಾರ ಏನಾಗಬೇಕು ಬ್ಯಾಡಗಿಗೆ? ಬ್ಯಾಡಗಿಗೆ ಅದ ಹೇಳ್ಯಾರಲ್ರಿ, ರಿಂಗ್ ರೋಡ್ ಆಗಬೇಕು, ಬ್ಯಾಡಗಿ ಅಗಲೀಕರಣ ಆಗಬೇಕು. ಬ್ಯಾಡಗಿ ಮುಖ್ಯ ಮೆಣಸಿನ್ಕಾಯಿ ಮಾರುಕಟ್ಟೆ, ಅದಕ್ಕೆ ನಮಗೆ ರಸ್ತೆದ ಅನಾನುಕೂಲತೆ ಭಾಳ ಐತಿ ಅಂಥೇಳಿ ಶಾಸಕರು ಅದನ್ನು ಭಾಳ ಇದು ಮಾಡ್ಯಾರ. ಆಮೇಲೆ ರೈತರಿಗೆ ಬೆಳೆ ವಿಮೆ, ಬೆಳೆ ಪರಿಹಾರ ಬಂದಿಲ್ಲ ಅಂಥೇಳಿ ಅದು ಧರಣಿ ಮಾಡ್ತಾರೆ ಅಂಥೇಳಿ ಇದನ್ನು ಮಾಡ್ಯಾರ. ಶಾಸಕರೇ ಇದನ್ನು ಹೇಳ್ಯಾರ. ಆ ಪ್ರಕಾರ ಬೆಳೆ ವಿಮೆ, ಬೆಳೆ ಹಾನಿ ಒಟ್ಟು ಅದನ್ನು ಪೂರೈಸಬೇಕು ಒಟ್ಟು 2000 ಹೇಳಿ ಸರ್. ಆಮೇಲೆ ಅದೇ ನಮ್ಮ ಹಾವೇರಿ ಜಿಲ್ಲೆಗೆ DCC ಬ್ಯಾಂಕ್ ಆದರೆ ಎಲ್ಲರಿಗೂ ಅನುಕೂಲ ಆಕತಿ ಅಂತಲೂ ಹೇಳ್ಯಾರ ಒಟ್ಟು. ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಅದು ಭಾಳ ಅನುಕೂಲ ಐತೆ ಅದನ್ನು ಮಾಡಿದ್ರೆ ಅಂಥೇಳಿ. ಆಮೇಲೆ ನಮ್ಮ ಈ ಹಾವೇರಿ ಜಿಲ್ಲೆಯಾಗ ಕೈಗಾರಿಕೆಗಳು ಇಲ್ಲದಕ್ಕೆ ನಮ್ಮ ಹಾವೇರಿ ಜಿಲ್ಲಾ ಜನ ಬೆಂಗಳೂರಿಗೆ ವಲಸೆ ಹೋಗ್ತಾರ ಅಂತ ಅದನ್ನ ಸಾಹೇಬ್ರು ಹೇಳ್ಯಾರ. ಅದನ್ನು ಸ್ವಲ್ಪ ನಮ್ಮ ಹಾವೇರಿ ಜಿಲ್ಲೆ ಒಂದು ಕೈಗಾರಿಕೆ ಮಾಡಿಕೊಟ್ರೆ ಅನುಕೂಲ. ಸರ್, ನಿಮ್ಮ ಹೆಸರು? ಮಹೇಶ್ ಗೌಡ ಪಾಟೀಲ್ ಅಂತ ಹೇಳಿ ಸರ್. ನಿಮ್ಮ ಪ್ರಕಾರ ಏನಾಗಬೇಕು ಬ್ಯಾಡಗಿ? ಏನಾಗಬೇಕಾಯ್ತು ಅಂದರೆ ಸರ್, ನಮ್ಮಲ್ಲಿ ನೀರಾವರಿಗೆ ಒತ್ತು ಕೊಡಬೇಕಾಯ್ತು. ನೀರಾವರಿ ಕೊಟ್ಟಿದ್ದಾರೆ, ಆದರೆ ನಮಗೆ ಶಾಶ್ವತ ನೀರಾವರಿ ಇಲ್ಲ. ಅದ್ರ ಬಗ್ಗೆ ನಾವು ಹೇಳೋಕ್ಕಿಂತ ಪೂರ್ವದಾಗ ನಿನ್ನೆ ಅಧಿವೇಶನದೊಳಗೆ ನಮ್ಮ ತಾಲೂಕಿಂದ ಅದನ್ನ ಎತ್ತಿದ್ದಾರೆ. ಶಾಶ್ವತ ನೀರಾವರಿ ಬೇಕು, ನದಿ ಜೋಡಣೆ ಬೇಕಂತನೂ ನೀನು ಕೇಳಿದ್ದಾರೆ. ನಮ್ಮ ಜನರಲ್ಲಿ ಏನು ಕೇಳಬೇಕಂತ ಇತ್ತು ಅದನ್ನು ನಿನ್ನೆ ಅವರೇ ಕೇಳಿಬಿಟ್ಟಿದ್ದಾರೆ ಅಷ್ಟು. ಮತ್ತು ಇನ್ನೂ ಅದಕ್ಕಿಂತ ಇನ್ನೂ ನಮ್ಗೆ ಶಾಸಕರು ಬೇಕು, ಇದು ಬೇಕಾಗಿಲ್ಲ. ತಾಲೂಕಿನ ಬಗ್ಗೆ ಇಲ್ಲಿ ಬ್ಯಾಡಗಿ ಕಾಂಗ್ರೆಸ್ನ ಎಲ್ಲ ಒಗ್ಗಟ್ಟಿದೆ ಅನ್ಸುತ್ತಾ? ಹೌದೌದು, ಒಗ್ಗಟ್ಟಿದೆ. ಟಿಕೆಟ್ ವಿಚಾರದಲ್ಲಿ ಬಿಫೋರ್ ಲಾಸ್ಟ್ ಟೈಮ್ ಯಾಕೆ ಅಷ್ಟೊಂದು ಕನ್ಫ್ಯೂಷನ್ ಆಯಿತು, ಯಾಕೆ ಮಿಸ್ ಮಾಡಿದ್ರು ಅನ್ಸುತ್ತೆ? ಕನ್ಫ್ಯೂಷನ್ ಅನ್ನೋದೇ ಇಲ್ಲ ಸರ್. ಯಾರು ಹೋಗಿಲ್ಲ, ಯಾರು ಇದು ಮಾಡಿಲ್ಲ. ಶಾಸಕರೇ ಹೋಗಿದ್ದರು, ಅವರ ಟಿಕೆಟ್ ತೊಗೊಂಬಂದಿದ್ದು ಇದು ಮಾಡಿದ್ದು. ಅವ್ರು ಇನ್ನೊಬ್ರು ಕೇಳಿದ್ದು ಒಪ್ಪದ ಅದು. ನಾನು ಕಳೆದ ಬಾರಿ ಸೋತಿದ್ದೀನಿ, ನಾನು ಕೊಡ್ರಿ ಅಂತ ಕೇಳಿದಾರೆ. ಅದನ್ನು ಬಿಟ್ಟರೆ ಏನಿಲ್ಲ. ಪಕ್ಷದ ಹೈಕಮಾಂಡ್ ಅವ್ರಿಗೆ ಕೊಡ್ತು, ಜನ ಆಶೀರ್ವಾದ ಮಾಡಿದ್ರು, ಜನಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕಿನಾಗ ಇನ್ನೂ ಅಷ್ಟು ಅಭಿವೃದ್ಧಿ ಆಗ್ಬೇಕನ್ನೋದು ನಮ್ಮ ಆಸೆ. ಅದನ್ನು ನಮ್ಮ ಶಾಸಕರು ಮಾಡ್ತಾರಂತ ನಮ್ಗೆ ಹೆಮ್ಮೆ ಐತಿ. ನೀವೀಗ ಹೆಚ್ಚು ಕಡಿಮೆ ರಾಜಕೀಯದಲ್ಲಿ ಇದ್ದೀರಾ ಅಲ್ವಾ? ಆದರೆ ಜನಸಾಮಾನ್ಯರಿಗೆ ಶಾಸಕರು ಸಿಗ್ತಾರೆ? ನೀವು ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿದ್ರು ನಮ್ಮ ಶಾಸಕರು ಸಿಗ್ತಾರೆ. ಅವರೇ ಈ ಜಾಗಕ್ಕೆ ಬರಬೇಕಂದ್ರೂ ಬರ್ತಾರೆ. ಹೌದೌದು. ಉದಾಹರಣೆಗೆ ಮೊನ್ನೆ ನಮ್ಮ ಹತ್ತಿರ ಗ್ರಾಮದ ಒಂದು ಗ್ರಾಮಕ್ಕೆ ಕರೆಸಿದನು. ರಾತ್ರಿ 9:30 10 ಗಂಟೆ. ಒಬ್ಬ ಮನುಷ್ಯನ ಸಂಬಂಧ, ಅವ ಹ್ಯಾಂಡಿಕ್ಯಾಪ್ಟ್ರಿ, ಅವ ಮನೆ ಕೆಡ್ಕೊಂಡಿದ್ದ, ಅವನಿಗೆ ಆಸರೆ ಇದ್ದಲ್ಲ. ಆಗಿಂದಾಗ ರಾತ್ರಿ ಕರೆಸಿ ಅವ್ನಿಗೇನು ಭರವಸೆ ಕೊಡ್ಬೇಕು ಅದನ್ನು ಕೊಟ್ಟು ಬಂದರು ನಮ್ಮ ಶಾಸಕರು. ಒಬ್ಬ ವ್ಯಕ್ತಿಗಾಗಿ ಬೇಕಾದ್ರೆ ವ್ಯಕ್ತಿಗಾಗಿ, ಒಂದು ಹ್ಯಾಂಡಿಕ್ಯಾಪ್ಟ್ ವ್ಯಕ್ತಿಗಾಗಿ ರಾತ್ರಿ 11:30 ಆ ಗ್ರಾಮದಾಗ ಅದಾರ. ಅವ್ನಿಗೇನು ಭರವಸೆ ಕೊಡ್ಬೇಕು ಕೊಟ್ಟರು, ಹೇಳಿದ್ರು, ಬಂದರು. ನಿಮ್ಮ ಹೆಸರು? ಆಗಪ್ಪ. ನೀವೇನು ಮಾಡ್ತೀರಾ? ನಾವು ಅಗ್ರಿಕಲ್ಚರ್ ಮಾಡೋದು. ನಿಮ್ಗೆ ಎಷ್ಟು ವರ್ಷ? 58 ವರ್ಷ. ಓಕೆ ಸರ್. ಏನು ಸರ್, ನೀವು ಚಿಕ್ಕದ್ರಿಂದ ಇಲ್ಲೇ ಹುಟ್ಟು ಬೆಳೆದಿರೋದಾ? ಹೌದು ಸರ್. ಬ್ಯಾಡಗಿ ನಾವು ಪ್ರಾಪರ್ ಕುಮ್ಮೂರು. ಅಂದರೆ ಎಲ್ಲಿಗೆ ಬರ್ತದೆ, ಯಾವ ಕ್ಷೇತ್ರ? ಇದು ಬ್ಯಾಡಗಿ ಕ್ಷೇತ್ರ. ಬ್ಯಾಡಗಿ ವಿಧಾನಸಭಾ ಬ್ಯಾಡಗಿ ಅಭಿವೃದ್ಧಿ ಆಗಿದೆಯಾ? ಆಗಿದೆ. ಸಾಹೇಬರು ಬಂದಾಗಿನ ಆಗ್ತಾ ಇದೆ, ಇನ್ನು ಮುಂದೆ ಆಗಬೇಕು. ಅದನ್ನ ಇಲ್ಲಿ ಏನು ಆಗಬೇಕು ಅನ್ನೋದು ಆಲ್ರೆಡಿ ಎಲ್ಲ ಓದ್ತಾ ಇದ್ದಾರೆ ನಮ್ಮ ಸಾಹೇಬರು, ಕೇಳ್ತಾ ಇದ್ದಾರೆ. ಅದನ್ನು ನಾವು ಕೇಳಿದ್ದನ್ನು ನಾವೇನು ಕೇಳಬೇಕಲ್ಲ ಅದನ್ನ ಈಗ ಆಲ್ರೆಡಿ ಕೇಳ್ತಾ ಇದ್ದಾರೆ ಅವರು. ಅದಕ್ಕಾಗಿ ನಮ್ಗೆ ಹೆಮ್ಮೆ ಇದೆ ನಮ್ಮ ಸಾಹೇಬ್ರ ಬಗ್ಗೆ. ಅಂದರೆ ಅಧಿವೇಶನಕ್ಕೆ ಹೋಗಕ್ಕೆ ಮೊದಲು ಎಲ್ಲರನ್ನ ಕರೆದು ಏನೇನು ಆಗ್ಬೇಕಂತ ಮಾತಾಡಿದ್ರೆ? ಇಲ್ಲ ಅವರು ಮಾಡಿದಾರ ಅಂದ್ರೆ ಇಲ್ಲಿ ಕೇಳಿದ್ದಾರೆ, ಇಲ್ಲಿ ಕೇಳಿದ್ದಾರೆ ಇಲ್ಲಿ. ರಸ್ತೆಗಳೆಲ್ಲ ಏನು ಸಮಸ್ಯೆ ಇಲ್ವಾ ಇಲ್ಲಿ? ಇಲ್ಲ ಮತ್ತು ರಸ್ತೆಗಳು ಕೆಟ್ಟದು ಮತ್ತು ರಿಪೇರಿ ಮಾಡ್ತಾ ಇದ್ದಾರೆ ಈಗಲ್ಲ. ಓಕೆ.
ಹೌದು UGD ಎಲ್ಲ ಕರೆಕ್ಟ್ ಇದೆಯಾ? ಓಕೆ ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲ. ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಲಿಸ್ಟ್ ಇನ್ನು ಬೇಕಾಗಿದೆ ನಮಗೆ, ಇನ್ನು ಹೆಚ್ಚಿನ ಅವಶ್ಯಕ ಬೇಕು. ಕೇಳ್ಯಾರ, ಅದು ಕೇಳ್ಯಾರ. ಸರ್, ಮತ್ತೊಂದು ಕಡೆ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಆದರೆ ಅಧಿಕಾರಿಗಳು ಸರಿಯಾಗಿ ಮಾಡ್ತಿರಲ್ಲ. ಇಲ್ಲಿ ಭ್ರಷ್ಟಾಚಾರ ಇದೆಯಾ? ಭ್ರಷ್ಟಾಚಾರ ಅನ್ನೋದು ಇಲ್ಲ. ಒಟ್ಟು ನಮ್ಮ ಶಾಸಕರು ಇದ್ರೊಳಗೆ ಭ್ರಷ್ಟಾಚಾರ ಇಲ್ಲ. ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ. ಒಟ್ಟು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಜನ ಯಾವುದೇ ಗೊಂದಲ ಇಲ್ಲದೆ ಹೋಗಿ ಕೆಲಸ ಮಾಡಿಸ್ತಾರೆ ಸಾಹೇಬ್ರು. ಆಗಿಂದಾಗ ಫೋನ್ ಮಾಡಿ ಬಟ್ ಬಿಡೋದಿಲ್ಲ. ಒಟ್ಟು ಸಾರ್ವಜನಿಕರು ಏನಾರ ನಾವು ಹೋಗಿ ಅಹವಾಲು ಹೇಳಿದ್ರೆ ಆಗಿಂದಾಗ ಕುಂತಲ್ಲೇ ಫೋನ್ ಮಾಡಿ ಜನರಿಗೆ ಸ್ಪಂದನೆ ಮಾಡ್ತಾರೆ. ನಮ್ಗೆ ಅದಕ್ಕಾಗಿನ ಸಾಹೇಬ್ರಿಗೆ ಕಾರ್ಯನಿರ್ವಾಹಕರು ಅಂತಲೇ ಇಟ್ಕೊಂಡಿದ್ದಾರೆ. ಹೌದು, ಅವ್ರು ಯಾರು ಅಧಿಕಾರಿಗಳು ಮಾಡಲಿಲ್ಲ ಅಂದ್ರೆ ಇಲ್ಲಿ ಬಂದು ಹೇಳಿದ್ರೆ ಸಾಕು, ಅವ್ರು ಹೋಗಿ ನಿಂತಿದ್ದು ಕೆಲಸ ಮಾಡಿಕೊಡ್ತಾರೆ. ಅಬ್ದುಲ್ ರೆಹಮಾನ್ ಅಂತ ಹೇಳಿ. ಇಲ್ಲ, ಸಾಹೇಬ್ರು ಶಿವಣ್ಣ ಸಾಹೇಬ್ರು ನಮ್ಮ ತಾಲೂಕಿಗೆ ನಮಗೆ ಶಾಸಕರಾಗಿದ್ದು ಭಾಳ ನಮ್ಗೆ ಸಂತೋಷ ಆಗೈತೆ. ಸರ್, ಈಗ ಯಾರು ಶಾಸಕರು, ಯಾರು ಸಚಿವರು, ಯಾರು ಮುಖ್ಯಮಂತ್ರಿ ಎಲ್ಲ ಬಿಟ್ಬಿಡೋಣ, ಅದೆಲ್ಲ ಏನು ಬೇಡ. ನೀವೊಬ್ಬ ಮತದಾರರಾಗಿ ಬ್ಯಾಡಗಿಗೆ ಏನಾಗಬೇಕು ನಿಮಗೆ? ಬ್ಯಾಡಗಿಗೆ ಹಿಂದಿನ ಪೀರಿಯಡ್ ಭಾಳ ಅಭಿವೃದ್ಧಿ ಮಾಡ್ಯಾರ ನಮ್ಮ ಸಾಹೇಬ್ರು. ಮತ್ತು ಈಗ ಮಾಡ್ತಾ ಇದ್ದಾರೆ. ಮತ್ತು ರೋಡ್ ಗೀಡ್ ಎಲ್ಲ ಚಲೋನ ಅದಾವಲ್ರಿ, ಚರಂಡಿ ವ್ಯವಸ್ಥೆ ಅವೆಲ್ಲ ಅವ್ರು ಮಾಡ್ತಾ ಇದ್ದಾರಲ್ರಿ. ನೀರಿನ ವ್ಯವಸ್ಥೆ ಅವೆಲ್ಲ ಸಾಧಾರಣ ಅದೇ ಇದಾವ್ರಿ. ಮತ್ತು ರೋಡು ಅಲ್ಲಿ ಅಗಲೀಕರಣ ಮಾಡ್ತಾ ಇದ್ದಾರೆ. ಆಮೇಲೆ ಪ್ಯಾಚ್ ವರ್ಕ್ ಇವು ಕೆಲಸ ಚಾಲೂನ ಅದಾವ್ರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.